ಫಿಟ್ಮೆಂಟ್ ಫ್ಯಾಕ್ಟರ್ ನಾವು ಕೇಳಿದ್ದು 40%. ಸರ್ಕಾರದಿಂದ ಇನ್ನೂ ಯಾವುದೇ ಆದೇಶ ಬಂದಿಲ್ಲ. CS ಷಡಾಕ್ಷರಿ ಸ್ಪಷ್ಟನೆ. ವೀಕ್ಷಕರೇ, ದಿನಪತ್ರಿಕೆಗಳಾಗಲಿ ಅಥವಾ ನ್ಯೂಸ್ ಚಾನಲ್ಗಳಾಗಲಿ ಫಿಟ್ಮೆಂಟ್ ಫ್ಯಾಕ್ಟರ್ ಕುರಿತು ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ಗಳು ಬರ್ತಾ ಇವೆ. 25%, 8% ಹೈಕ್ ಆಗಿದೆ ಅನ್ನೋದರ ಬಗ್ಗೆ. CS ಷಡಾಕ್ಷರಿ ಸರ್ ಅವರು ಹೇಳಿರೋ ಪ್ರಕಾರ ಯಾವುದೇ ಆದೇಶ ಇನ್ನೂ ಸರ್ಕಾರದಿಂದ ಬಂದಿಲ್ಲ. ಹಾಗಾಗಿ ನಾವು ಸರ್ಕಾರದ ಮೇಲೆ ಭರವಸೆ ಇದೆ. ಖಂಡಿತವಾಗಿ ಫಿಟ್ಮೆಂಟ್ ನಾವು ಬೇಡಿದಷ್ಟು ಫಿಟ್ಮೆಂಟ್ ಕೊಡ್ತಾರೆ ಅನ್ನೋದು ಒಂದು ಲೇಟೆಸ್ಟ್ ಅಪ್ಡೇಟ್ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಯ್ ಹಲೋ ವೀಕ್ಷಕರೇ, ದಯವಿಟ್ಟು ನೀವು ಕೊಡುವ ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ಹಾಗಾಗಿ ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಸರ್ಕಾರದಿಂದ ಬರುವ ಎಲ್ಲ ಆದೇಶಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗುವುದು. ವೀಕ್ಷಕರೇ, 7ನೇ ವೇತನ ಆಯೋಗ ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯಾದ 7th ಪೇ ಕಮಿಷನ್ ಇನ್ನೂ 5 ರಿಂದ 6 ದಿನಗಳ ಆದ ಮೇಲೆ ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ 7ನೇ ವೇತನ ಆಯೋಗದ ಬಗ್ಗೆ ಚರ್ಚೆಯನ್ನು ಕ್ಯಾಬಿನೆಟ್ನಲ್ಲಿ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಆದೇಶವನ್ನು ಹೊರಡಿಸಲಿದ್ದಾರೆ ಅನ್ನೋದರ ಬಗ್ಗೆ ಮೊನ್ನೆಯಷ್ಟೇ CS ಷಡಾಕ್ಷರಿ ಸರ್ ಅವರು ಒಂದು ಪ್ರೋಗ್ರಾಮ್ನಲ್ಲಿ ಮಾತನಾಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಹಾಗಾಗಿ ದಿನಪತ್ರಿಕೆಗಳಾಗಲಿ ಅಥವಾ ಮೀಡಿಯಾದಲ್ಲಿ ಬರುವ 8% ಹೈಕ್ ಆಗಿದೆ, 25% ಕೊಡ್ತಾ ಇದ್ದಾರೆ, ಆ ಸುದ್ದಿಯನ್ನು ನಂಬಬೇಡಿ ಅನ್ನೋದರ ಬಗ್ಗೆ ಒಂದು ಕ್ಲಿಯರ್ ಆಗಿ ಇನ್ಫಾರ್ಮೇಷನನ್ನು ನೀಡಿದ್ದಾರೆ. ಸರ್ಕಾರದ ಮೇಲೆ ಭರವಸೆ ಇದೆ. ಖಂಡಿತವಾಗಿ ನಮಗೆ ಫಿಟ್ಮೆಂಟ್ ನಾವು ಮನವಿ ಪತ್ರ ಏನು ಸಲ್ಲಿಸಿದ್ದೇವೆ, ಹೋಪ್ ಇದೆ, ಒಳ್ಳೆ ಫಿಟ್ಮೆಂಟ್ ಫ್ಯಾಕ್ಟ್ರನ್ನೇ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ನಾನು ಶೇರ್ ಮಾಡಿದ್ದೇನೆ ಆ ಒಂದು ಇನ್ಫಾರ್ಮೇಷನ್. ಇದರ ಜೊತೆಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಆಗಲಿ ಅದರ ಅಲವೆನ್ಸಸ್ ಕುರಿತು ಕೂಡ ಆದಷ್ಟು ಬೇಗ ಜೂನ್ 12ರ ನಂತರ ಸರ್ಕಾರದಿಂದ ಆದೇಶ ಬರುವ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಬಯಸ್ತೇನೆ. ವೀಕ್ಷಕರೇ, ಇದೇ ಥರ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.